ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮನೆ ಹುಡುಗ ಬಾಲು. ಎಲ್ಲರೂ ಹೇಗಿದ್ರೆ ಎವ್ರಿಬಡಿ ಈಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ. ಸೊ ನನ್ನ ತಮ್ಮನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಈ ಸತಿ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಬೃಹತ್ ಶೋಭಾಯಾತ್ರೆ ನಡೀತಾ ಇದೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. DJ ಇಲ್ಲ ಅಂದರೆ ಏನಾಗಿರೋ ನಮ್ಮ ಹಿಂದೂಗಳು ಎಷ್ಟು ಜನ ಇದೆ ಆದಷ್ಟು ಎಲ್ಲರೂ ಬಂದು ಸೇರಿ ಗಣಪತಿ ಹಬ್ಬನ ಇನ್ನೂ ವಿಜೃಂಭಣೆಯಾಗಿ ಶೋಭಾಯಾತ್ರೆನ ಮಾಡೋಣಂತೆ. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್, ಇವಾಗ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ. ನೀವು ನೋಡ್ಬೋದು, ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ ಶೋಭಾಯಾತ್ರೆದು, ಅದ್ದೂರಿ ಶೋಭಾಯಾತ್ರೆ. ಯಾರ್ಯಾರು ನೋಡ್ತಾ ಇದ್ದೀರಲ್ಲ ಎಲ್ಲರೂ ಬಂದು ಬೃಹತ್ ಶೋಭಾಯಾತ್ರೆಗೆ ಪಾಲ್ಗೊಳ್ಳಿ ಅಂತ ಕೇಳೋಣ. ಸೊ ನಮ್ಮ ಎಷ್ಟು ಜನ ಸೇರ್ತೀರೋ ಅಷ್ಟು ವಿಜೃಂಭಣೆಯಾಗಿ ನಡೆಯುತ್ತೆ ಇದು. ಶೋಭಾಯಾತ್ರೆನ ಅದ್ದೂರಿಯಾಗಿ ಮಾಡೋಣ ಅಂದರೆ ಮಕ್ಳುಗಳು ಜೋಶ್ ನೋಡ್ಬಂದಿದೆ. ಹೇಳ್ರಿ, ಜೈ ಗಣೇಶ ಅಂತೀರಾ? ಹೇಳಿ. ಗೈಸ್, ಇದೇ ಮಹಾಮಂಟಪ. ನೀವು ನೋಡ್ಬೋದು, ಇಲ್ಲಿ ಶೋ ಎಲ್ಲ ನಡೀತಾ ಇತ್ತು. ಇನ್ಮೇಲೆ ಶೋ ಇರೋದಿಲ್ಲ. ಹೇಳ್ರಿ, ಬರ್ರಿ ತೋರಿಸ್ತೀನಿ, ಬರ್ರಿ. ಡೋಂಟ್ ಅಲಾ ಅಂತ ಇದೆ, ಆದ್ರೆ ನಮ್ಮ ಬಾಲೋರ್ ವಿಡಿಯೋ ಮಾಡಕತ್ತಾರೆ. ನೋಡ್ರಿ ಎಷ್ಟು ಧೈರ್ಯ ನಮ್ಮ ಬಾಲೋ. ಏನಿಲ್ಲ ಬ್ರೋ, ಮುಗೀತಲ್ಲ. ಇನ್ನೇನು ಮುಗೀತು. ಯಾರ ಬಂದು ಏನಾರ ವಿಡಿಯೋ ಮಾಡ್ಕೋಬೋದು. ಅಪ್ಪ ಬಂದು ಹೆಂಗ್ ಬೇಕಂಗೆ ರೀಲ್ಸ್ ಮಾಡಕ್ ಹೋಗ್ಬಿಡ್ರಪ್ಪ. ಎಡಿಟ್ ಮಾಡು. ನೋ ಎಡಿಟಿಂಗ್. ಸೊ ಗೈಸ್, ಇಷ್ಟು ದಿನ 120 ದಿನ, 100 ದಿನ, 80, 40 ಒನ್ ಡೇಸ್ಟಿಗೂ ಅಂತ ಹಾಕ್ತಾಯಿದ್ದು. ಇನ್ನೇನು ಶೋಭಾಯಾತ್ರೆನೋ ಗಣಪತಿನ ಕಳಿಸೋ ಸಮಯ ಬಂದೇ ಬಿಡ್ತು. ನನಗಂತೂ ಸಖತ್ತು ಬೇಜಾರಾಗ್ತಾಯಿದೆ. ಬಟ್ ಸ್ಟಿಲ್ ಏನೂ ಮಾಡೋಕ್ಕಾಗಲ್ಲ, ಹೆಂಗೆ ಬರುತ್ತೋ ಹಂಗೆ ಹೋಗಬೇಕು. ಸೊ ಯಾರ್ಯಾರೆಲ್ಲ ನೋಡ್ತಾ ಇದ್ದಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಏನು ಮೆರವಣಿಗೆ ಇರುತ್ತೆ ಅದ್ರದ್ದು ವಿಡಿಯೋ ಹಾಕ್ತೀನಿ, ಸಿಗುವ. ಗೈಸ್, DJ ಇಲ್ಲ ಅಂದರೆ ಏನದು ಗೈಸ್, ಇವೇ ಸಾಕು. ಇದೆಲ್ಲ ನೋಡಿ, ಎಲ್ಲ ಬರೋಕ್ಕೆ ರೆಡಿ ಆಗಿದ್ದಾರೆಲ್ಲ. ಹೋಗಿ ಬೇಗ ಹೋಗ್ರಿ. ಸೊ ಗೈಸ್, ನೀವು ನೋಡ್ಬೋದು, ತುಂಬ ಬಿಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ. ಸೊ ನೋಡ್ಬೋದು, ಬಿಗಿ ಬಂದೋಬಸ್ತ್ ಎಲ್ಲ ನಡೀತಾ ಇದೆ. ನಮ್ಮ ಕರ್ನಾಟಕ ಪೊಲೀಸ್ ಎಲ್ಲ ಬಂದಿದ್ದಾರೆ. ಸೊ ಪ್ರತಿಯೊಂದು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸೊ ನೋಡೋಣ ಮೆರವಣಿಗೆ ಯಾವ ಥರ ಆಗುತ್ತೆ ಅಂತ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಲ್ಲ ಗೈಸ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಆದಷ್ಟು ವಿಡಿಯೋನ ತೋರಿಸೋ ಪ್ರಯತ್ನ ನನ್ನದಾಗಿರುತ್ತೆ. ಗೈಸ್ ನೋಡ್ಬೋದು, ಬದ್ರಿನಾಥ ಮಂಟಪ ಇನ್ನು ಈ ವರ್ಷದಲ್ಲಿ ನಾನು ಕಂಡಿರುವಂಥ ಪ್ರತಿ ವರ್ಷದಲ್ಲಿ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಮಂಟಪ. ಬಟ್ ಈ ಸತಿ ಮಾತ್ರ ತುಂಬಾ ನನಗೆ ಇಷ್ಟವಾಗಿರೋ ಮಂಟಪ ಇದು. ಬಟ್ ಈ ಸತಿನೇ ಆ ಥರ ಆಗಿದೆ, ಏನು ಮಾಡೋಕ್ಕಾಗಲ್ಲ. ತುಂಬಾ ಬೇಜಾರಾಗುತ್ತೆ. ನೋಡ್ಕೊಂಡು ಬಿಡಿ, ಮತ್ತೆ ಸಿಗಲ್ಲ. ನೆಕ್ಸ್ಟ್ ಇನ್ನೇನು ಗಣಪತಿ ಹೊರಗಡೆ ಹೋದ ತಕ್ಷಣವೇ ನಿಮಗೆ ಈ ಮಂಟಪ ಮತ್ತು ಅಲ್ಲೇ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ.